ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಈಗ ಅಲ್ಲಿ ಕಬ್ಬು ಹಾಕ್ಕೊಂಡಿದ್ರು ಇವರು. ಈ ಕಡೆದೊಂದು ಪಾತಿ, ಈ ಕಡೆದೊಂದು ಪಾತಿ ಮತ್ತು ಆ ಕಡೆದೊಂದು ಪಾತಿ, 3 ಪಾತಿ, 3 ಎಕರೆ 6 ಕುಂಟೆ ಒಟ್ಟು ಆಸ್ತಿ. ಮತ್ತು ಆ ಕಡೆ ಕಬ್ಬು ಹಾಕಿದ್ದಾರೆ ನೋಡಿ, ಆ ಕಡೆಗೆ ಅದು ಕೂಡ ಇವ್ರದ್ದೇನೆ. ಇಲ್ಲಿ ಒಟ್ಟು ಅವ್ರಿಗೆ ಒಂದು 10 ಎಕರೆಯಷ್ಟು ಆಸ್ತಿ ಇದೆ. ಒಟ್ಟಾರೆ ನಾನು ಹೇಳ್ತಾ ಇರೋದು ನಿಮಗೆ. ಅದರಲ್ಲಿ ಈ ಒಂದು ಆಸ್ತಿನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಸೊ ಇದೇ ರಸ್ತೆ, ಇದೊಂದು ಮೆಟ್ಲಿಂಗ್ ರಸ್ತೆ. ಕಬಿನಿ ವಾಟರ್ಗೆ ಒಂದು ಕ್ರಾಪು ಕೂಡ ಆಗುತ್ತೆ. ಇದು ಸಂಪೂರ್ಣ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಬ್ರೌನ್ ಮಿಕ್ಸ್ ಬರ್ತದೆ. ಒಳ್ಳೆ ಮಣ್ಣು. ನೀವು ಅಂದರೆ ಈ ಕಬಿನಿ ನಾಲೆ ಯಾಡಾಗ್ತಕ್ಕಂಥ ಆಸ್ತಿಗಳು ಏನಿದಾವೋ ಈ ಆಸ್ತಿಗಳಲ್ಲಿ ಆಲ್ಮೋಸ್ಟು ಭತ್ತ ಬೆಳೆಯೋದೇ ಜಾಸ್ತಿ. ಸೊ ಈ ಭಾಗದಲ್ಲಿ ಕಬ್ಬನ್ನು ವಿಶೇಷವಾಗಿ ಹಾಕಿದ್ದಾರೆ. ಯಾಕೆ ವಿಶೇಷವಾಗಿ ಹಾಕಿದ್ದಾರೆ ಅಂದರೆ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ. ಸೊ ಕೊಳ್ಳೇಗಾಲಕ್ಕೆ ಭಾಳ ಹತ್ತಿರ. ಕೊಳ್ಳೇಗಾಲದಿಂದ ಈ ಜಾಗಕ್ಕೆ ಒಂದು ಅಂದರೆ ಹೈವೇಗೆ ಬಂದು ಒಂದು 12 ಆಗುತ್ತೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಒಳಗಡೆ ಬರಬೇಕು, 12.5. ಜೊತೆಗೆ ಹಳ್ಳಿ ನೋಡಿ, ಅದೇ ಊರು ಆಯಿತಾ, ವಿಲೇಜು. ಹಳ್ಳಿಯ ಹಿಂಭಾಗಕ್ಕಾದಂಗಿದೆ. ರೆಕಾರ್ಡ್ಸು ಕೂಡ ಕ್ಲಿಯರ್ ಇದೆ. ಇವರು ಒಂದು 3-4 ಜನ ಅಣ್ಣ ತಮ್ಮದಿರು. ಇವ್ರಿಗೆ ಒಟ್ಟಿಗೆ ಅಪ್ಪನ ಭಾಗ ಬಂದಿರತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ಇದು. ಹಂಗೆ ನಡ್ರಿ ಹೋಗೋಣ. ಪಿತ್ರಾರ್ಜಿತ ಆಸ್ತಿ ಇದು. ಸೊ ಅದರ ಒಬ್ಬೊಬ್ಬರಿಗೆ ಒಂದು 10 ಎಕರೆ ಬಂದಿದೆ, ಇವರ ಅಪ್ಪನ ಭಾಗ. ಸೊ ಈ ಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ವಂಶಟ್ ಮಾಡ್ಕೊಂಡಿರ್ತಕ್ಕಂಥವ್ರೆ ವಿಶೇಷವಾಗಿದ್ದಾರೆ. ಯಾಕೆ ಅಂತಂದರೆ ಕಬ್ಬಿಂದು ಫ್ಯಾಕ್ಟ್ರಿ ಇದೆ ಇಲ್ಲಿ ಕುಂತೂರು ಹತ್ರ. ಸೊ ಹಾಗಾಗಿ ಇಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ ನೋಡಿ, ಇಲ್ಲಿ ತನಕ ಬರ್ತದೆ, ಅಲ್ಲಿಂದ ಇಲ್ಲಿ ತನಕ ಬರ್ತದೆ. ಈಸ್ಟ್ ವೆಸ್ಟು ಭಾಳ ಉದ್ದ ಇದೆ. ನಾರ್ತ್ ಸೌತು ಕೂಡ ಅಗಲ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಒಂದು 250 ಅಡಿಯಷ್ಟು ಅಗಲ ಸಿಗುತ್ತೆ ನಾರ್ತ್ ಸೌತು ನಿಮಗೆ. ಇದು ಕೂಡ ಇವ್ರದ್ದೇನೆ ಆಸ್ತಿ. ಹೈವೇಯಿಂದ ಬರೀ ಅರ್ಧ ಕಿಲೋಮೀಟ್ರ್ ಅಷ್ಟೇ. ಇವರು 1 ಎಕರೆಗೆ 30 ಲಕ್ಷ ಹೇಳ್ತಾರೆ, ಅಂದರೆ ಕುಂಟೆ 75,000 ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಬಟ್ ಎಷ್ಟಾಗುತ್ತೆ ಗೊತ್ತಿಲ್ಲ. 30 ಲಕ್ಷ ಅಂತ ಅವರು ನಮ್ಗೆ ಹೇಳಿರೋದನ್ನು ಮಾತ್ರ ನಾನು ಹಾಕ್ತಾ ಇರೋದು, ಅಥವಾ ನಾನು ಹೇಳ್ತಾ ಇರೋದು. ಏನಾಗುತ್ತೋ ಇಂಟ್ರೆಸ್ಟ್ ಇದೆ ಅಂತವರು ದಯವಿಟ್ಟು ಹೇಳಿ, ಏನಿದೆಯೋ ಓನರ್ ಜೊತೆ ಮಾತಾಡೋಣ. ಓಕೆ, ಇದೇ ರಸ್ತೆ ಮೆಟ್ಲಿಂಗ್ ರಸ್ತೆ ಇದು. ಈ ಭಾಗದ ಒಂದು ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಜೊತೆಗೆ ಕಬಿನಿ ನಾಲೆಗೆ ಏನು ಕಾಲುವೆ ಅಕ್ವೈರ್ ಆಗಿದೆಯಲ್ಲ, ಈ ಒಂದು ಆಸ್ತಿ ಕಾಲುವೆಗೆ. ಸೊ ಅದಕ್ಕೆ ಅಕ್ವೈರ್ ಆಗಿರ್ತಕ್ಕಂಥ ಒಂದು ರಸ್ತೆ ಅಂತ ಹೇಳ್ಬೋದು. ಅಂದರೆ ರೆಕಾರ್ಡ್ ರಸ್ತೆ, ಇನ್ನೊಬ್ಬರ ಆಸ್ತಿ ಮೇಲೆ ಏನು ಹೋಗ್ತಕ್ಕಂಥದ್ದೇನಲ್ಲ. ವಿಶೇಷವಾಗಿ ಮಳೆ ಊದಾಗ ಒಂದು ಅರ್ಧ ದಿನ ಅಥವಾ 1 ದಿನ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದರ್ವೈಸ್ ಯಾವ ಥರ ಗಾಡಿ ಬೇಕಾದರೂ ಬರ್ಬೋದು, ಏನು ತೊಂದರೆ ಏನಿಲ್ಲ. ಕಾರು, ಲಾರಿ, ಯಾವ ಥರ ವಾಹನ ಬೇಕಾದರೂ ಬರ್ಬೋದು. ಇರೋದ್ರಲ್ಲಿ ಒಂಚೂರು ಏನಾದರೂ ಸ್ವಲ್ಪ ಗ್ರಾವ್ಯೂಲ್ ಹಾಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ಇದೊಂದು ಲೇಕ್, ಇದೇ ಊರಿಗೆ ಸಂಬಂಧಪಟ್ಟದ್ದು. ಇದೊಂದು ಲೇಕು. ನೋಡಿ, ಇದೇ ಊರು. ಸಣ್ಣ ಪುಟ್ಟ ಸಮಸ್ಯೆ ಇದೆ ರಸ್ತೆ ಅಂತ ಅಂದಮೇಲೆ. ಸಡನ್ನಾಗಿ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಒಂಚೂರು ಅಚ್ಚುಕಟ್ಟು ಮಾಡ್ಕೊಬೇಕು.
ಸೊ ಒಟ್ಟಿನ ಬೇಸಿಗೆ ಕಾಲದಲ್ಲಿ ಏನು ತೊಂದರೆ ಇಲ್ಲ, ಮಳೆಗಾಲ ಬಂದಾಗ ಒಂದು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೋಬೇಕು. ನೋಡಿ ಇದೇ ಹೈವೇ. ನೋಡಿ ಇದೇ ಹೈವೇ. ಹೈವೇಯಿಂದ ಎಕ್ಸಾಕ್ಟಾಗಿ ಅರ್ಧ ಕಿಲೋಮೀಟ್ರ್ ಅಷ್ಟಾಗುತ್ತೆ. ಇದೇ ಊರಿಂದ ಅರ್ಧ ಕಿಲೋಮೀಟ್ರ್ ಅಷ್ಟಾಗುತ್ತೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಸರ್. ಓಕೆ, ಥ್ಯಾಂಕ್ ಯು.